ಅಯ್ಯೋ ನಿನ್ನ ಲಾಲಿ ಹಾಡೆಲ್ಲ ನಿಲ್ಸಿ ನನ್ನ ಸಿಂಹಾಸನದ ಹತ್ರ ಕರ್ಕೊಂಡು ಹೋಗು. ಅಯ್ಯೋ ಇವ್ರಿಲ್ಲಿಂದ ಅಲ್ಲಾಡ್ತಾನೆ ಇಲ್ಲ. ಇವ್ರನ್ನ ಸಿಂಹಾಸನದವರೆಗೂ ಕರ್ಕೊಂಡು ಹೋಗಕ್ಕೆ ಏನಾದ್ರೂ ಯೋಜನೆ ಮಾಡ್ಬೇಕು. ಅಯ್ಯೋ ತಗೊಳ್ಳಿ 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 ತಗೊಳ್ತೀರ. ಓ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಮಗುನ ಅಶುದ್ಧ ಮಾಡ್ಬಿಟ್ಟ. ತಾತ್ಕಾಲಿಕ ಮಹಾರಾಜರೇ, ಭಾಸ್ಕರನಿಗೆ ಅವಮಾನ ಮಾಡಿದ್ದೀರಿ ನೀವು. ನೀವು ನಿಮ್ಮ ಸವಾಲನ್ನ ನೋಡ್ಕೊಳ್ಳಿ, ನಾನು ನನ್ನ ಮಗನನ್ನ ನೋಡ್ಕೋತೀನಿ. ಬಾ ಭಾಸ್ಕರ ಬಾ. ನಾನು ನೋಡ್ಕೋತೀನಿ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ. ಸಿಕ್ತು. ಬಿಡಬೇಡಿ. ಹೊರಟೋಯ್ತು. ತುಂಬಾ ಒಳ್ಳೆ ಉಪಾಯ ಆಗಿತ್ತು. ಅಯ್ಯೋ ಬಿಟ್ಬಿಟ್ಟ. ಮೂರ್ಖರೇ, ಮಗುವನ್ನು ಹಿಡಿದುಕೊಳ್ಳಿ. ಅಬ್ಬಾ, ನನ್ ಕೈಗೆ ರಾಜಮುದ್ರೆ ಅಂತೂ ಸಿಕ್ತು. ಈಗ ಈ ಕಳ್ರೆ ಇದನ್ನ ಕದಿಯಕ್ಕಾಗಲ್ಲ. ಈಗ ಅಪ್ಪ ಲಾಡು ಸವಾಲ್ ಗೆದ್ರೆ ಸಾಕು. ಸಿಕ್ಬಿಡ್ತು. ಉಪಾಯ ಸಿಕ್ಬಿಡ್ತು. ಪಂಡಿತ ರಾಮಕೃಷ್ಣರೇ, ಇದೇನು ಮಾಡುತ್ತಿದ್ದೀರಿ? ಸೋಲಿಗೆ ಉಪಾಯ. ಅರೇ ಪಂಡಿತ ರಾಮಕೃಷ್ಣ, ಏನು ಮಾಡಿದ್ರಿ ನೀವು? ರಾಮ, ಏನ್ ಮಾಡ್ತಾ ಇದೀಯಾ? 500 ಲಾಡುನ ಪೂರ್ತಿಯಾಗಿ ಕೊಡ್ಬೇಕು, ಇರೋದನ್ನು ಹೊಡಿತಾ ಇದೀಯಾ? ಮಹಾರಾಜರೇ, ಈಗಲಾದರೂ ಸೋಲನ್ನು ಒಪ್ಪಿಕೊಳ್ಳಿ. ಇವರು ಲಾಡುಗಳನ್ನು ಬೂಂದಿ ಮಾಡಿಟ್ಟಿದ್ದಾರೆ. ಪಂಡಿತ ರಾಮಕೃಷ್ಣ, ನಿಮ್ಮಿಂದ ಆಸ್ಥಾನದ ಮರ್ಯಾದೆ ಹೇಗಾಗಿದೆ ನೋಡಿ. ಇದಕ್ಕೆ ಶಿಕ್ಷೆ ನಿಮಗೆ ಖಂಡಿತವಾಗಿಯೂ ಆಗುತ್ತದೆ. ಸವಾಲಿಗೆ ಪರಿಹಾರ ನೀಡಿದ್ದಕ್ಕೆ? ಹೌದು. ಇಲ್ಲ. ಓ, ನಿಮ್ಮ ಮಾತಿನ ಅರ್ಥವೇನು? ಓ, ನೀವೆಲ್ಲ ನನ್ನ ಉಪಾಯಕ್ಕೆ ಅಡ್ಡಿ ಆಗಿದ್ದೀರಿ. ಹೋಗಿ ಅಲ್ಲಿ ನಿಲ್ಲಿ. ಹೋಗಿ ಅಲ್ಲಿಗೆ. ನಡೆಯಿರಿ. ಎಲ್ಲ ನಡೀರಿ. ಓ ಮಹಾತಾಯಿ, ಏನ್ ಲಾಡುನ್ ಹಾಗೆ ನೋಡ್ತಿದ್ಯಾ? ಹೋಗಲಿ. ಮುಟ್ಬೇಡ. ಅಯ್ಯೋ ದೇವರೇ, ಇವನು ಕಾಪಾಡ್ತಾನೋ ಇಲ್ಲ ಸಿಕ್ಕಾಕಿಸ್ತಾನೋ? ನೋಡಿ, ನಿಮ್ಮ 500 ಲಾಡುಗಳು ಪೂರ್ತಿಯಾಗಿದೆ. 500 ಇದೆ. ಇಷ್ಟೊಂದು ಸಣ್ಣ ಲಾಡುಗಳು? ಪಂಡಿತ ರಾಮಕೃಷ್ಣ, ಇದೆಲ್ಲ ಏನು? ಇದೇನಿದು? ಪುಟ್ಟ ಲಾಡುಗಳು. ಅದನ್ನೇ ನಾನು ಹೇಳ್ತಿರೋದು. ನೀವು ಸವಾಲಿನಲ್ಲಿ ಲಾಡುವಿನ ಆಕಾರದ ಬಗ್ಗೆ ಎಲ್ಲಿ ಹೇಳಿದ್ದೀರಿ? ನೋಡಿ, ನಿಮ್ಮ ಸವಾಲು ಪೂರ್ತಿಯಾಗಿದೆ. ಸರಿಯಾಗಿ ಹೇಳಿದ್ರಿ. ಅಬ್ಬಾ, ಶಬಾಷಪ್ಪ, ಮೆಚ್ಕೊಂಡೆ. ಮೆಚ್ಚಿದೆ ಪಂಡಿತ ರಾಮಕೃಷ್ಣ, ಮೆಚ್ಚಿದೆ ನಿನ್ನ ಮಾತನ್ನು. ಓ ಗುತ್ತಿಲಾಲ್, ತನ್ನಿ, ನಿಮ್ಮ ಸನ್ಮಾನವನ್ನು ನಮಗೆ ನೀಡಿ. ನಾವು ನಿಮಗೆ ಬರೆದು ಕೊಡಬೇಕು. ರಾಜಗಢದ ಪ್ರಜೆಗಳು ಮೂರ್ಖರೆಂದು
ಮಹಾಮಂತ್ರಿಗಳೇ, ಮಹಾರಾಜರೇ, ಇದನ್ನೆಲ್ಲ ಬರೆದು ರಾಜಮುದ್ರೆಯನ್ನು ಹಾಕಿ ಕೊಡಿ. ನಿಮ್ಮ ಆಜ್ಞೆಯಂತಾಗಲಿ ಕೊತ್ವಾಲರೇ. ನಿಮ್ಮ ಆಜ್ಞೆಯಂತೆ ಮಂತ್ರಿಗಳೇ. ನೀವು ಗೊತ್ತಿಲ್ಲಾಲರೇ, ನಿಮ್ಮ ಸನ್ಮಾನವನ್ನು ರಾಜಗಡದ ರತ್ನ ನಮಗೆ ಕೊಡಿ. ಬೇಡ ಬೇಡ ಮಹಾರಾಜರೇ, ಸನ್ಮಾನಕ್ಕೆ ಅದರದೇ ಬೆಲೆ ಇದೆ, ಅದನ್ನ ಅವಮಾನಿಸಬಾರದು. ನೀವೇ ನೋಡಿದಿರಲ್ಲ ನಮ್ಮ ಪಂಡಿತ ರಾಮಕೃಷ್ಣರ ಶ್ರೇಷ್ಠತೆಯನ್ನು. ನೀವು ನಮ್ಮ ಆಸ್ಥಾನದಲ್ಲಿ ನಮ್ಮ ಗೌರವಕ್ಕೆ ಹಾನಿ ಮಾಡಲು ಬಂದಿದ್ದೀರಿ, ಆದರೆ ಪಂಡಿತ ರಾಮಕೃಷ್ಣರು ನಿಮ್ಮ ಗೌರವದ ರಕ್ಷಣೆ ಮಾಡಿದರು. ನೆನಪಿರಲಿ, ಯಾರು ಇನ್ನೊಬ್ಬರಿಗೆ ಗೌರವ ನೀಡುತ್ತಾರೋ ಅವರಿಗೆ ಖಂಡಿತ ಗೌರವ ಸಿಕ್ಕೇ ಸಿಗುತ್ತದೆ. ಅಯ್ಯೋ, ಇಲ್ಲಿ ರಾಜಮುದ್ರೆ ಇಲ್ಲ. ರಾಜಮುದ್ರೆ ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು ರಾಜಮುದ್ರೆ? ಇದು ಹೇಗೆ ಸಾಧ್ಯ? ಯಾರಾದರೂ ರಾಜಮುದ್ರೆಯನ್ನು ದುರ್ಬಳಕೆ ಮಾಡಬಹುದು, ರಾಜ್ಯದ ನಿರ್ಣಯವನ್ನು ಬದಲಿಸಬಹುದು. ಎಲ್ಲಿ ಹೋಯಿತು ಮುದ್ರೆ? ಒಂದು ವೇಳೆ ರಾಜಮುದ್ರೆ ಸಿಗದಿದ್ದರೆ ಮಹಾರಾಜ ಕೃಷ್ಣದೇವರಾಯರು ನಮಗೆಲ್ಲರಿಗೂ ಮರಣದಂಡನೆ ನೀಡುತ್ತಾರೆ. ಎಲ್ಲೂ ಹೋಗುವುದಿಲ್ಲ, ರಾಜಮುದ್ರೆ ಈ ಆಸ್ಥಾನದಲ್ಲೇ ಇರುತ್ತದೆ. ಸೈನಿಕರೇ, ಎಲ್ಲ ದ್ವಾರಗಳನ್ನು ಮುಚ್ಚಿ ಹಾಗೂ ಎಲ್ಲರನ್ನೂ ಪರಿಶೀಲಿಸಿ. ಯಾರ ಬಳಿಯಾದರೂ ಖಂಡಿತವಾಗಿಯೂ ಇರುತ್ತದೆ. ಮುದ್ರೆ ನನ್ ಕೈಯಲ್ಲಿದೆ, ಆದ್ರೆ ಈಗ್ಲೇ ನಾನ್ ಹೇಳಲ್ಲ. ಇನ್ನು ಸ್ವಲ್ಪ ಮಜಾ ತಗೊಳ್ಳೋಣ. ಇದೇನು ಅನರ್ಥವಾಯಿತು? ಅಸಲಿ ಮುದ್ರೆ ಯಾರು ಕದ್ದದ್ದು? ಗೊತ್ತಿಲ್ಲ ಯಜಮಾನ್ರೆ. ಏನೂ ಆಗುವುದಿಲ್ಲ, ನಮ್ಮ ಬಳಿಯಂತೂ ನಕಲಿ ಮುದ್ರೆ ಇದೆ. ಆದ್ರೆ ಯಜಮಾನ್ರೆ, ಈ ವಿಷಯ ನಮಗ್ ಗೊತ್ತಿದೆ, ಆದ್ರೆ ಅವರಂತೂ ಅದನ್ನೇ ನಿಜ ಅಂತ ತಿಳಿತಾರಲ್ವಾ. ನಾವಂತೂ ಸಿಕ್ಕಾಕೊಂಡ್ವಿ, ನಮಗೆ ಮರಣದಂಡನೆ ಖಂಡಿತ ಆಗುತ್ತೆ. ನೋಡಿ, ಸಿಕ್ಕಾಕೊಂಡ್ರು ಕಳ್ರು. ಈ ಮುದ್ರೆ ನಿನ್ನ ಬಳಿ ಹೇಗೆ ಬಂದಿತೋ? ನೀನು ಇದನ್ನು ಕದ್ದೆ? ನಾನ್ ಕದ್ದಿಲ್ಲ, ನಾನ್ ಕದ್ದಿಲ್ಲ. ಇದು 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 ನಕಲಿ ಮುದ್ರೆ. ಸಿಕ್ಕಿ ಬಿದ್ದಿದ್ದಕ್ಕೆ ನಕಲಿ ಆಯಿತೆ? ಸತ್ಯವನ್ನು ಹೇಳೋ. ನಿಜಾನ ಹೇಳ್ತಿದ್ದೀನಿ, ಇದು ನಕಲಿ ಮುದ್ರೆ. ಹೇಳು ಹೇಳು ಹೇಳು. ತಲೆಯನ್ನು ತೆಗೆದರೆ ಆಗ ಸತ್ಯ ಹೊರಬರುತ್ತದೆ. ಇಲ್ಲ ಇಲ್ಲ ಇಲ್ಲ, ನಾವೇನು ಮಾಡಿಲ್ಲ. ಇದು ಯಜಮಾನ್ರ ಕೆಲಸ. ಇದು ನಿಜವಾಗ್ಲೂ ನಕಲಿ ಮುದ್ರೆನೆ. ನಾವು ಸವಾಲಿನ ಹೆಸರಲ್ಲಿ ಅಸಲಿ ಮುದ್ರೆನ ನಕಲಿ ಮುದ್ರೆ ಜಾಗದಲ್ಲಿ ಬದಲಾಯಿಸೋಕ್ ಬಂದಿದ್ವಿ. ಆಮೇಲೆ ಯಜಮಾನ್ರ ಉದ್ದೇಶ ಏನಿತ್ತು ಅಂದ್ರೆ ಅಸಲಿ ಮುದ್ರೆಯಿಂದ ಬಹಳ ಲಾಭ ಪಡಿಬೇಕು ಅಂತ. ಮಹಾರಾಜರೇ, ಮಹಾರಾಜರೇ, ಇವರು ಸತ್ಯ ಹೇಳುತ್ತಿದ್ದಾರೆ. ಇದು ನಕಲಿ ಮುದ್ರೆ. ನೀವು ಬುದ್ಧಿವಂತರು, ಅದರ ಸರಿಯಾದ ಉಪಯೋಗ ಮಾಡಲಿಲ್ಲ. ಪರಿಣಾಮವನ್ನು ಅನುಭವಿಸಿ. ಸೈನಿಕರೇ, ಹಿಡೀರಿ ಇವರನ್ನು, ಕಾರಾಗೃಹದಲ್ಲಿ ಬಂಧಿಸಿ. ನನ್ನನ್ನು ಕ್ಷಮಿಸಿ, ನಾನೇನು ಮಾಡಿಲ್ಲ. ನನ್ನನ್ನು ಕ್ಷಮಿಸಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ರೆ ನನ್ನನ್ನು ಬಿಡಿ, ನನ್ನನ್ನು ಬಿಡಿ. ಆದರೆ ನಮ್ಮ ಶಿಕ್ಷೆ ಅದನ್ನೇನು ಮಾಡುವುದು? ಈ ರಾಜಮುದ್ರೆ ನಕಲಿಯಾಗಿದೆ. ಅಸಲಿ ಎಲ್ಲಿದೆ? ಅಸಲಿ ನಮಗೆ ಅಸಲಿ ಮುದ್ರೆ ಸಿಗದಿದ್ದರೆ ಮಹಾರಾಜ ಕೃಷ್ಣದೇವರಾಯರು ನಮಗೆಲ್ಲರಿಗೂ ಮರಣದಂಡನೆ ವಿಧಿಸುತ್ತಾರೆ.
ಎಲ್ಲಿಗೆ ಹೋಗುತ್ತೆ? ಇಲ್ಲೇ ಎಲ್ಲೋ ಇರುತ್ತೆ. ಹುಡುಕಿ, ಎಲ್ಲರೂ ಸೇರಿ ಹುಡುಕಿ. ಹೌದೌದು, ಎಲ್ರು ಹುಡುಕಿ, ಎಲ್ರು ಹುಡುಕಿ. ಮುದ್ರೆ ನನ್ ಕೈಯಲ್ಲಿದೆ. ಇವರೆಲ್ಲ ಅಲ್ಲಿ ಇಲ್ಲಿ ಹುಡುಕಾಡ್ತಾ ಇದ್ದಾರೆ. ಹುಡುಕ್ಲಿ. ಏನು? ಮುದ್ರೆಯನ್ನು ಹುಡುಕಿ ಪಂಡಿತ ರಾಮಕೃಷ್ಣ. ಮುದ್ರೆಯನ್ನು ಹುಡುಕಿ ಪಂಡಿತ ರಾಮಕೃಷ್ಣ. ನಿಮ್ಮ ಆಜ್ಞೆಯಂತೆ ಗುರುಗಳೇ. ತಾತ್ಕಾಲಿಕ ಮಹಾರಾಜ. ನಿಮ್ಮ ಆಜ್ಞೆಯಂತೆ ಮಹಾರಾಜರೇ. ಹೋಗ್ಲಿ, ಈಗೆಲ್ಲರಿಗೂ ಹೇಳ್ಬಿಡೋಣ. ಮುದ್ರೆ ಸಿಕ್ತು. ವಾಹ್, ಭಾಸ್ಕರನ್ ಹತ್ರ ಇತ್ತು ಅದು. ಗುರುಗಳು ಇವನ್ನ ಎತ್ಕೊಂಡು ಆಟ ಆಡಿಸ್ಬೇಕಾದ್ರೆ ತಗೊಂಡ ಅನ್ಸತ್ತೆ. ಈ ಮುದ್ರೆಯನ್ನು ಪಂಡಿತ ರಾಮಕೃಷ್ಣನ ಮಗನು ಕದ್ದಿರುವನು. ಏನು? ನಾವು ತಾತ್ಕಾಲಿಕ ಮಹಾರಾಜರು. ಇದೇನು ಮಾತನಾಡುತ್ತಿರುವಿರಿ ತಾತ್ಕಾಲಿಕ ಮಹಾರಾಜರೇ? ಪಂಡಿತ ರಾಮಕೃಷ್ಣರ ಪುತ್ರನಂತೂ ಇದು ಕಳ್ಳತನವಾಗುವುದರಿಂದ ತಪ್ಪಿಸಿದರು. ಹೇಗೆ? ತಾತ್ಕಾಲಿಕ ಮಹಾರಾಜರೇ, ಒಂದು ವೇಳೆ ಮಗು ಮುದ್ರೆಯನ್ನು ಎತ್ತಿಕೊಳ್ಳದಿದ್ದರೆ ಆಗಂತೂ ಅವರು ಇದರ ಬದಲು ನಕಲಿ ಮುದ್ರೆಯನ್ನು ಇಡುತ್ತಿದ್ದರು. ನಮಗೆ ಯಾರಿಗೂ ಅದು ತಿಳಿಯುತ್ತಿರಲಿಲ್ಲ. ನಿಜ ಹೇಳಿದ್ರಿ. ಈ ಪಂಡಿತ ರಾಮಕೃಷ್ಣನ ಮಗ ಅಂದ್ರೆ ಭಾಸ್ಕರ ಪಂಡಿತ ರಾಮಕೃಷ್ಣನಿಗಿಂತ ತುಂಬಾ ಜಾಣನಾಗಿದ್ದಾನೆ. ಈಗ ಯಾವ ದುಷ್ಟನು ವಿಜಯನಗರಕ್ಕೆ ಏನೂ ಮಾಡಲಾಗುವುದಿಲ್ಲ ಗುರುಗಳೇ. ಇಷ್ಟು ದಿನ ಪಂಡಿತ ರಾಮಕೃಷ್ಣ, ಈಗ ಅವನ ಮಗನದ್ದೂ ಶುರುವಾಯಿತು. ಇಬ್ಬರನ್ನೂ ನೋಡಿಕೊಳ್ಳುತ್ತೇವೆ. ಸರಿ, ಇವತ್ತಿನ ಆಸ್ಥಾನದ ಎಲ್ಲಾ ಕಾರ್ಯಕ್ರಮಗಳು ಮುಗಿಯಿತು. ನೀವು ನಿಮ್ಮ ಮನೆಗೆ ಹೊರಡಿ. ಇದೇ ನಮ್ಮನೆ, ನಾನು ಇಲ್ಲಿಯೇ ಇರುತ್ತೇನೆ. ಪಂಡಿತ ರಾಮಕೃಷ್ಣ, ನೀವು ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಮನೆಗೆ ಹೊರಡಿ. ಮಹಾರಾಜ ಶ್ರೀಕೃಷ್ಣ ದೇವರಾಯರು ಮರಳಿ ಬರುವವರೆಗೂ ನೀವು ನಿಮ್ಮ ಮುಖವನ್ನು ನಮಗೆ ತೋರಿಸದಿರಿ. ಇದು ನನ್ನ ಶಿಕ್ಷೆಯೇ? ಇಲ್ಲ, ಪುರಸ್ಕಾರ. ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ಹೊರಡಿ. ಧನ್ಯವಾದ ಗುರುಗಳೇ. ತಾತ್ಕಾಲಿಕ ಮಹಾರಾಜರೇ, ಒಂದು ಸಹಾಯ ಮಾಡಿ. ನನ್ನ ಎಲ್ಲಾ ವಸ್ತುಗಳು ಹಾಗೂ ಹಸುವನ್ನು ಮನೆಗೆ ಕಳಿಸಿಕೊಡಿ. ಸರಿ ಸರಿ ಸರಿ, ಹೊರಡಿ ಹೊರಡಿ ಹೊರಡಿ. ಮೆಚ್ಕೊಂಡೆ ಅಪ್ಪ, ನಿಮ್ ಉಪಾಯ ಸಫಲವಾಯ್ತು. ಇನ್ ಮುಂದೆ ನೀವು ನನ್ ಜೊತೆ ಆರಾಮಾಗಿ ಆಟ ಆಡ್ಬಹುದು. ಏ ಅಮ್ಮ, ನಡಿ ನಡಿ ನಡಿ, ಮನೆಗೆ ಹೋಗೋಣ. ನಡಿ ಶಾರದಾ, ಗುಂಡಪ್ಪ, ಬಾ ಬಾ ಬಾ. ಪ್ರಣಾಮ ಮಹಾರಾಜರೇ. ತಾತ್ಕಾಲಿಕ ಮಹಾರಾಜ ತಾತಾಚಾರ್ಯರಿಗೆ ಜಯವಾಗಲಿ. ತಾತ್ಕಾಲಿಕ ಮಹಾರಾಜರಿಗೆ ಜಯವಾಗಲಿ. ತಾತ್ಕಾಲಿಕ ಮಹಾರಾಜರಿಗೆ ಜಯವಾಗಲಿ. ತಾತ್ಕಾಲಿಕ ಮಹಾರಾಜ ಜಯವಾಗಲಿ. ತಾತ್ಕಾಲಿಕ ಮಹಾರಾಜ ಜಯವಾಗಲಿ. ತಾತ್ಕಾಲಿಕ ಮಹಾರಾಜರಿಗೆ ಜಯವಾಗಲಿ. ತಾತ್ಕಾಲಿಕ ಮಹಾರಾಜ ತಾತಾಚಾರ್ಯರಿಗೆ ಜಯವಾಗಲಿ. ತಾತ್ಕಾಲಿಕ ಮಹಾರಾಜ ತಾತಾಚಾರ್ಯರಿಗೆ ಜಯವಾಗಲಿ. ನಮ್ಮ ಆಶೀರ್ವಾದ ಯಾವಾಗಲೂ ವಿಜಯನಗರದ ಪ್ರಜೆಗಳ ಮೇಲೆ ಇರುತ್ತದೆ. ಈಶ್ವರನು ನಿಮ್ಮ ತಾತ್ಕಾಲಿಕ ಮಹಾರಾಜನಿಗೆ ಯಶಸ್ಸು ಹಾಗೂ ದೀರ್ಘಾಯುಷ್ಯನ್ನು ಕೊಡಲಿ. ಈ ಗುರುಗಳು ತಮಗ್ ತಾವೇ ಆಶೀರ್ವಾದ ಮಾಡ್ಕೋತಾ ಇದ್ದಾರಾ ಇಲ್ಲ ಪ್ರಜೆಗಳಿಗೆ ಆಶೀರ್ವಾದ ಮಾಡ್ತಿದ್ದಾರಾ? ತಾತ್ಕಾಲಿಕ ಮಹಾರಾಜರಿಗೆ ಜಯವಾಗಲಿ. ತಾತ್ಕಾಲಿಕ ಮಹಾರಾಜ ತಾತಾಚಾರ್ಯರಿಗೆ ಜಯವಾಗಲಿ. ಇದ್ಯಾರು? ನಮ್ಮ ಬಳಿ ಏಕೆ ಬರುತ್ತಿದ್ದಾರೆ? ಅವನ ಕೈಯಲ್ಲಿ ಪಟ್ ಪಟ್ ಎಂದು ಹೊಡೆಯುತ್ತಿರುವುದು ಏನು? ನಾನೇನು ಮಾಡಿದೆ? ನನಗೆ ಯಾಕೆ ಹೊಡಿತಿದ್ದೀರಾ? ಏನದು? ಗುರುಗಳೇ, ಈ ವಿಚಿತ್ರ ಪ್ರಾಣಿ ನಿಮಗೆ ಸನ್ಮಾನ ಮಾಡೋಕೆ ಬಂದಿರ್ಬೇಕು ಅನ್ಸುತ್ತೆ. ನೀವು ತಾತ್ಕಾಲಿಕ ಮಹಾರಾಜರಲ್ಲವೇ? ಅದಕ್ಕೆ ನನಗೆ ಇಷ್ಟೊಂದು ಗೌರವ ಸಿಗುತ್ತಿದೆಯೇ?
ನನಗೆ ತುಂಬಾ ಸಂತೋಷವಾಯಿತು ಈ ನಿಮ್ಮ ಗೌರವದಿಂದಾಗಿ. ಧನ್ಯವಾದಗಳು, ಧನ್ಯವಾದಗಳು. ನನ್ನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರುತ್ತದೆ. ಸದಾ ಖುಷಿಯಾಗಿರು. ಎಂದಾದರೂ ಯಾವುದಾದರೂ ವಸ್ತುವಿನ ಅವಶ್ಯಕತೆ ಇದ್ದರೆ ಸಂಕೋಚವಿಲ್ಲದೆ ನನ್ನ ಬಳಿ ಬನ್ನಿ. ತಾತ್ಕಾಲಿಕ ಮಹಾರಾಜ ತಾತಾಚಾರ್ಯರಿಗೆ, ತಾತ್ಕಾಲಿಕ ಮಹಾರಾಜರಿಗೆ, ತಾತ್ಕಾಲಿಕ ಮಹಾರಾಜರಿಗೆ, ತಾತ್ಕಾಲಿಕ ಮಹಾರಾಜರಿಗೆ, ತಾತ್ಕಾಲಿಕ ಮಹಾರಾಜರಿಗೆ ಜಯವಾಗಲಿ. ಟುಕ್ ಅಂದ್ಕೊಂಡು ಇವ್ರು ಏನ್ ಮಾತಾಡ್ತಾ ಇದ್ದಾರೆ? ನಮ್ಮ ಮಾತಿನ ಅರ್ಥವೇನೆಂದರೆ ನಮ್ಮ ಮಗಳ ಮದುವೆ ಈಗ ನಡೆದಿದೆ. ಮದುವೆನಾ? ಯಾವಾಗಾಯ್ತು? ಯಾರ ಜೊತೆ? ಈಗ ಮಹಾಪುರುಷರೊಂದಿಗೆ. ಈಗಷ್ಟೇ ಹೋದರಲ್ಲ. ಅವರು ವಿಜಯನಗರದ ತಾತ್ಕಾಲಿಕ ಮಹಾರಾಜ ತಾತಾಚಾರ್ಯರು. ಆಹಾ, ನನ್ನ ಮಗಳ ಭಾಗ್ಯದ ಬಾಗಿಲು ತೆರೆಯಿತು. ಈ ಹಾಲು ಹಸುದ ಎಮ್ಮೆದ? ನೆನ್ನೆದ ಇವತ್ತಿಂದ? ಈ ಹಾಲ್ ತೆಗ್ದಿರೋ ಹಸುಗೆ ಯಾವ್ದೇ ರೋಗ ಇಲ್ಲ ತಾನೆ? ಅದಕ್ಕೆ ಒಳ್ಳೆ ಮೇವ್ ಕೊಡ್ತೀರಾ ತಾನೆ? ಹಸಿ ಹುಲ್ಲು. ಅರೆ ಮಹೋದಯರೇ, ಎಷ್ಟು ಪ್ರಶ್ನೆಗಳನ್ನ ಕೇಳ್ತೀರಾ? ನೀವೇನ್ ನಮ್ಮ ಹತ್ರ ಮೊದಲನೇ ಬಾರಿಗೆ ಹಾಲ್ ತಗೊಂಡ್ ಹೋಗ್ತಾ ಇಲ್ಲ ಅಲ್ವಾ? ನಿಮಗ್ ಮದ್ವೆ ಆಗಿದ್ಯಾ? ಮದ್ವೆಗೂ ಹಾಲಿಗೂ ಏನ್ ಸಂಬಂಧ? ಸಂಬಂಧ ಇದೆ, ಹೇಳಿ. ಆಗಿಲ್ಲ. ಮಗು ಇದ್ಯಾ? ಏನೋ? ಕ್ಷಮಿಸಿ ಕ್ಷಮಿಸಿ, ನಿಮ್ಗೆ ಮಗು ಆಗುತ್ತಲ್ಲ ಅವಾಗ ಗೊತ್ತಾಗತ್ತೆ. ಇವತ್ತು ಮೊದಲನೇ ಬಾರಿ ಭಾಸ್ಕರನಿಗೆ ಅಮ್ಮನ ಹಾಲಿನ ಜೊತೆಗೆ ಪೌಷ್ಟಿಕ ಆಹಾರಕ್ಕಾಗಿ ಹಸುವಿನ ಹಾಲನ್ನು ಕುಡಿಸ್ತಿದೀವಿ. ಇವತ್ತು ಅವನಿಗೆ ತುಂಬಾ ವಿಶೇಷ ದಿನ. ಮೊದಲನೇ ಬಾರಿ ಹಸು ಹಾಲು ಕುಡಿತಿದ್ದಾನೆ. ಹುಷಾರಾಗಿರ್ಬೇಕಲ್ವಾ? ಅಯ್ಯೋ, ಶಾಂತರಾಗಿ ಪಂಡಿತ ರಾಮಕೃಷ್ಣರೇ. ಇದು ಹಸುವಿನ ತಾಜಾ ಹಾಲು. ಈ ಹಾಲನ್ನ ಕುಡಿದು ನಿಮ್ ಮಗ ಅತ್ಯಂತ ಬಲಿಷ್ಠನಾಗ್ತಾನೆ. ತಗೊಳ್ಳಿ. ಧನ್ಯವಾದಗಳು. ಪ್ರಣಾಮಗಳು. ಪ್ರಣಾಮಗಳು. ತಾತ್ಕಾಲಿಕ ಮಹಾರಾಜರೇ, ಅಲ್ಲಿ ನೋಡಿ. ಏನ್ ನೋಡ್ಬೇಕು? ನಿಮ್ಮ ಪರಮ ಮಿತ್ರ. ಪಾಪ, ಮನೆಯವರೆಲ್ಲರನ್ನು ನೋಡ್ಕೊಂಡು ಸುಸ್ತಾಗ್ಬಿಟ್ಟಿದ್ದಾರೆ. ನೋಡಿ ನೋಡಿ ನೋಡಿ, ಒಂದು ಕಡೆ ಇವನು ತನ್ನ ಪತ್ನಿ ಹಾಗೂ ಅಮ್ಮನ ದಾಸನಾದನು, ಮತ್ತು ನನ್ನನ್ನು ನೋಡಿ, ನಾವು ಈ ವಿಜಯನಗರ ಸಾಮ್ರಾಜ್ಯದ ತಾತ್ಕಾಲಿಕ ಮಹಾರಾಜರಾಗಿದ್ದೇವೆ. ಬನ್ನಿ ಬನ್ನಿ ಬನ್ನಿ. ಅಯ್ಯೋ, ನೋಡ್ಕೊಂಡು ಬರೋದಕ್ಕಾಗಲ್ವಾ? ಅಯ್ಯೋ ಗುರುಗಳೇ, ತಾತ್ಕಾಲಿಕ ಮಹಾರಾಜರೇ, ಪರವಾಗಿಲ್ಲ ಪರವಾಗಿಲ್ಲ ಪಂಡಿತ ರಾಮಕೃಷ್ಣ. ನಮ್ಮ ಬಳಿ ನಿಮಗೆ ನೀಡಲು ಅತ್ಯಧಿಕ ಹಾಲು ಇದೆ. ಏಕೆಂದರೆ ನಾನು ರಾಜ, ನೀನು ಸಾಮಾನ್ಯ ಪ್ರಜೆ. ಹೌದು, ಹಾಲು. ಸರಿ. ಒಳ್ಳೇದಾಯ್ತು. ಕನಿಷ್ಠ ಪಕ್ಷ ಮನೆ ಕೆಲಸನಾದ್ರೂ ಮಾಡ್ತಾ ಇದೆಯಾ ನೀನು? ಆಸ್ಥಾನದ ಕೆಲಸವಂತೂ ಮಾಡಲಾಗಲಿಲ್ಲ. ಹೌದು, ಆ ಸ್ಥಾನವನ್ನು ನನಗೆ ಹೇಗೆ ನೋಡಿಕೊಳ್ಳಲಾಗುತ್ತದೆ? ನಾನು ಈ ತರಕಾರಿ, ಹಾಲು ಇದನ್ನ ನೋಡ್ಕೊಳ್ಳೋದೇ ಸರಿ ಹೋಗುತ್ತೆ. ಮತ್ತೆ ಈಗಂತೂ ನೀವು ನೋಡ್ಕೋತಿದ್ದೀರಿ ಆ ಸ್ಥಾನವನ್ನ. ನಿಮ್ಮ ಮಾತಿನ ವ್ಯಂಗ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವ ಪಂಡಿತ ರಾಮ. ಪರವಾಗಿಲ್ಲ, ಆದರೆ ನೀವು ನಮ್ಮ ನ್ಯಾಯದ ಚರ್ಚೆಯನ್ನು ಕೇಳಿರಬೇಕು. ನ್ಯಾಯ ಮತ್ತೆ ನಮ್ ಗುರುಗಳು ಇಂಥ ತಪ್ಪು ಸಮಾಚಾರನ ಯಾರು ಹಬ್ಬಿಸ್ತಿದ್ದಾರೆ? ಹೌದು, ಎಲ್ಲಾ ಕಡೆ ಅದೇ ಚರ್ಚೆ. ಆದರೆ ಮಹಾರಾಜರು ನಿಮ್ಮನ್ನು ಸುಮ್ಮನೆ ಕೊಂಡಾಡುತ್ತಿರುತ್ತಾರೆ. ನಮ್ಮ ಪ್ರಕಾರ ನೀವು ಆಸ್ಥಾನಕ್ಕೆ ಬರುವ ಅವಶ್ಯಕತೆಯೇ ಇಲ್ಲ, ಅಲ್ಲವೇ ದನಿಮನಿ? ಸರಿಯಾಗಿ ಹೇಳಿದ್ರಿ. ಹೌದು, ನಿಜ, ಸರಿಯಾಗೇ ಹೇಳಿದ್ರಿ. ನಾನು ನಿಮ್ಮ ಮಾತನ್ನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ರಾಜೀನಾಮೆಯನ್ನು ನೀಡಿ, ಮನೆಯಲ್ಲಿ ಕುಳಿತು ನಿಮ್ಮ ಮಗನನ್ನು ನೋಡಿಕೊಳ್ಳಿ. ಹೇಗೆಯೂ ನೀವು ಆಸ್ಥಾನದಲ್ಲಿ ನೀವು ಅನಾವಶ್ಯಕ ಮಾತನ್ನೇ ಆಡುತ್ತೀರಿ. ಸರಿನೇ? ಏನು ಸರಿ ಇದೆಯೇ? ನಾನು ಆಸ್ಥಾನಕ್ಕೆ ಎಂದಿಗೂ ಬರಬಾರದು, ಹಾಗೂ ತಾತ್ಕಾಲಿಕ ಮಹಾರಾಜರಿಗೆ ಎಂದಿಗೂ ಯಾವುದೇ ಸಹಾಯ ಮಾಡಬಾರದು. ಯಾವ ಅವಶ್ಯಕತೆಯೂ ಇಲ್ಲ ಪಂಡಿತ ರಾಮಕೃಷ್ಣರೇ. ನಾವು ನಿಮ್ ಮುಂದೆ ಹತ್ರು, ನಿಮ್ ಕಾಲಿಗೆ ಬಿದ್ರು, ನೀವ್ ನಮಗ್ ಸಹಾಯ ಮಾಡೋ ಹೆಸರಲ್ಲಿ ಆ ಸ್ಥಾನಕ್ಕೆ ನಿಮ್ ಕಾಲಲ್ಲಿ ನೀಡ್ಲೇಬೇಡಿ. ಹೌದಲ್ವಾ ತಾತ್ಕಾಲಿಕ ಮಹಾರಾಜರೇ? ಹಾ 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 ಇದು
ತಾತ್ಕಾಲಿಕ ಮಹಾರಾಜನ ಆದೇಶವಾಗಿದೆ. ನಿಮ್ಮ ಆಜ್ಞೆಯಂತೆ ಪ್ರಣಾಮಗಳು. ನನ್ನ ಹಾಲು. ದನಿಮನಿ, ಹೇಳಿ ಗುರುಗಳೇ. ಇಲ್ಲೇನಾದರೂ ಸಮಸ್ಯೆ ಆಗಿದೆ? ಎಲ್ಲ ಸರಿಯಾಗಿದೆ ಗುರುಗಳೇ, ಎಲ್ಲ ಸರಿಯಾಗಿದೆ. ಪಂಡಿತ ರಾಮಕೃಷ್ಣ,